ಯಾರೋ ಕಿಡಿಗೇಡಿಗಳು ಗೋವಿನ ಜೋಳದ ಗೂಡಿಗೆ ಬೆಂಕಿ ಹಚ್ಚಿದ್ದಾರೆ. ಪರಿಣಾಮ ಅಪಾರ ಪ್ರಮಾಣದ ಮೆಕ್ಕೆಜೋಳ ತೆನೆ ನಾಶವಾಗಿದ್ದು, ಬಿತ್ತಿ ಬೆಳೆದ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾದ ಘಟನೆ ಬಾದಾಮಿ ತಾಲೂಕಿನ ಕೆರೂರಲ್ಲಿ ನಡೆದಿದೆ. ಪಟ್ಟಣದ ರೈತ ಹನುಮಂತ ಪರಶುರಾಮ ಚೂರಿ ಅವರ ಸರ್ವೆ 30/6 ಮತ್ತು 30/7 ರ 5 ಎಕರೆ ಜಮೀನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ತೆನೆಗಳು ಸಂಪೂರ್ಣ ಬೆಂಕಿಗೆ ಸುಟ್ಟು ಹೋಗಿವೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಕಿಡಿಗೇಡಿಗಳು ಮಾಡಿದ ಕೃತ್ಯದಿಂದ ಕಷ್ಟಪಟ್ಟು ಬಿತ್ತಿ ಬೆಳೆದ ಮೆಕ್ಕೆಜೋಳ ಬೆಳೆ ಬೆಂಕಿಗೆ ಆಹುತಿಯಾಗಿದೆ ಎಂದು ರೈತ ಹನುಮಂತ ಕಣ್ಣೀರಿಟ್ಟು ತನ್ನಳಲು ತೋಡಿಕೊಂಡಿದ್ದಾನೆ. ಬೆಂಕಿಗೆ ಆಹುತಿಯಾದ ಮೆಕ್ಕೆಜೋಳಕ್ಕೆ ಸರ್ಕಾರ ಪರಿಹಾರ ಒದಗಿಸುವಂತೆ ರೈತ ಮನವಿ ಮಾಡಿದ್ದಾನೆ. ಈ ಬಗ್ಗೆ ಕೆರೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳ ಮರಿಗೆ ಹಾಕುದು ಯಪ್ಪ. ಬರ್ರಿ ಈ ಕಡೆ ಬರ್ರಿ, ಉರಿ ಐತೆ, ಈ ಕಡೆ ಬರ್ರಿ. ಯಾಕೆ ನೋಡು, ಅದಕ್ಕೆ ನೋಡು ಸರ. ತೊಂಬ ಮುಂಜೆ. ಹೌದು ಸರ್, ಹೌದು ರೀ. ಹುಟ್ಟು ಜವಾಬ್ದಾರಿ ಎಲ್ಲ ಅದಕ್ಕೆ ಏನು ಉಳಿಸಿಲ್ಲ ಅದೇ. ನಾವು ಒಂದು ಮೂಲಿಗೆ ಹಿತ್ತಾಗಂತೀವಿ ಅದು ಬಂದು ನಾವು ಒಂದು ಮೂಲಿಗೆ ಹಿತ್ತಿದ ಮಾಡಿದ್ವಿ. ಒಟ್ಟು ಏಕ ತೊಗೊಂಡ್ಬಿಡ್ತಪ್ಪ. ಇದು ಅಲ್ಲೇ ಏಕ ಮಾಡ್ಬೇಕು. ಉತ್ಸವ ಹಿಂಗೆ ರೋಡ್ ಬಂತಿದ್ದು ಯಾರು ಮಧ್ಯಾಹ್ನ ಬಂದಿದ್ದೀವಿ ನಾವು. ದೇವ್ರು ಹೋಗಿದ್ದು ಅಮಾಸಿ. ಅಲ್ರಿ ಅದು ಏಕ ಇನ್ನೊಂದೇನ ಕಾಟ ಎಚ್ಚಾರ ಹೋಗೋದು ಏನು ಆಟ ಆಯ್ತು. ಹೆಚ್ಚಿಗೆಲ್ಲ ಜಾಗ ಸರ್ ಎಲ್ಲಿ ರೇಟ್ ಇಲ್ಲ ಸರ್, ಹಂಗೆ ಆಯ್ತು ಸುಮ್ಬಿಟ್ಟನ್ರಿ ಸರ್. ಇವನ್ನ ಎಲ್ಲ ಹೋತು ನೋಡಿ ಸರ್, ಒಟ್ಟು ಕಟ್ಟು ಹೋತು. ಅದೇ ಎಲ್ಲ ಎಲ್ಲಿ ಎಲ್ಲಿ ಬಡವ್ರು ಐತಿ ಬಸರಂಗ ಇಲ್ರಿ. ಈಗ ಹಂಗೆ ಐತ್ರಿ. ಈಗ ಒಂದು ಕಡೆಯಿಂದ ಜಗ್ಗಿದ ಆಮೇಲೆ ಹೇಗೆ ಪೂರ ಏನು ಕೆಲಸ ಇಲ್ಲ. ಎಲ್ಲ ವ್ಯವಸ್ಥೆ ಸಾಹೇಬ್ ಫಸ್ಟ್ ಆಮೇಲೆ ಹೊಡೆ ನಡೆದಿದೆ.